ನನಗೆ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲಿ ಎಡುವುದ್ರು ನಿನ್ನೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫಸ್ಟ್ ಬ್ಯಾಟಿಂಗ್ ಆಡುವಾಗ ಅಶುತೋಷ್ ಶರ್ಮಾನ ಇವ್ರು ಇಂಪ್ಯಾಕ್ಟ್ ಲಿಸ್ಟಲ್ಲಿ ಹಾಕ್ತಾರೆ. ಹೇಮಂಗ್ ಬದಾನಿ ಇಂಟರ್ವ್ಯೂಲಿ ಹೇಳ್ತಾರೆ, ಹೆಡ್ ಕೋಚು, ಏನಾದರೂ ಕೊಲ್ಯಾಪ್ಸ್ ಆಗೋದ್ರೆ ನಮ್ಮ ಬ್ಯಾಟ್ಸ್ಮನ್ಗಳು ನಾವು ಆಮೇಲೆ ಇವ್ರನ್ನ ತೊಗೊಂಬರ್ತೀವಿ ಒಳಗಡೆ, ಯಾವಾಗಲೂ ಅವ್ರಿಗೆ ಪ್ಯಾಡಾಗಿ ಕೂರಿಸಿ ಇರ್ತೀವಿ ಅಂತ ಅವರು ಒಂದು ಯೋಚನೆ. ಓಕೆ ಸರ್, ನಿಮ್ಮ ಯೋಚನೆ ಚೆನ್ನಾಗಿದೆ, ಒಂದು ಎಕ್ಸ್ಟ್ರಾ ಬೌಲರ್ ಬೇಕಾದರೆ ನಾವು ಸೆಕೆಂಡ್ ಡಿಫೆಂಡ್ ಮಾಡುವಾಗ ಹಾಕೋತೀವಿ ಅಂತ ಅವ್ರು ಹೇಳಿದ್ದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಟಿಂಗ್ ಲೈನಪ್ಪು ಜಸ್ಟ್ ನಂಬರ್ 7 ತನಕ ಇದ್ದಾಗ ನಿಮ್ಮ ಟಾಪ್ ಆರ್ಡ್ರಿಗೆ ಅಷ್ಟೊಂದು ಫ್ರೀಡಮ್ ಇರಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ಮ ಟಾಪ್ ಆರ್ಡ್ರು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಓಪನಿಂಗ್ ಪಾರ್ಟ್ನರ್ಶಿಪ್ಪು ಸುಮಾರು 4-5 ಪೇರ್ಗಳನ್ನ ಟ್ರೈ ಮಾಡಿಬಿಟ್ಟಿದ್ದೀರ ನೀವು. ಈ ಥರ ಇರುವಾಗ ಬ್ಯಾಟಿಂಗ್ ಡೆಪ್ತ್ ಇತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಆಡುವಂಥ ಬ್ಯಾಟರ್ಗಳಿಗೆ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ. ಗುರು ನಂಬರ್ 8 ತನಕ ಬ್ಯಾಟಿಂಗ್ ಇದೆಯಪ್ಪ, ನಾವು ಸ್ವಲ್ಪ ಬಿಂದಾಸಾಗಿ ಬ್ಯಾಟಿಂಗ್ ಆಡ್ಬೋದು, ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಅಟ್ ದ ಸೇಮ್ ಟೈಮು ಅಶುತೋಷ್ ಶರ್ಮಾ ಬಗ್ಗೆ ಕೂಡ ನಾವು ಯೋಚನೆ ಮಾಡೋಣ. ಇವರು ಫಸ್ಟ್ ಗೇಮಲ್ಲಿ ಇಂಪಾಸಿಬಲ್ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಸ್ಟಾರ್ಟಿಂಗ್ ಪ್ಲೇಯಿಂಗ್ 11ಅಲ್ಲಿ ಇಲ್ಲ ಅಂದರೆ ಏನರ್ಥ? ಇಷ್ಟು ಚೆನ್ನಾಗಿ ಆಡೋವಂಥ ಬ್ಯಾಟರ್ ಸ್ಟ್ರೈಟ್ ಅವೇ 11ಅಲ್ಲಿ ಇರಬೇಕಲ್ವಾ? ಆಮೇಲೆ ನೋಡಿ, ಅಬ್ಸರ್ವ್ ಮಾಡಿ, ಇವರು ಅಶುತೋಷ್ ಶರ್ಮಾನ ವಿಪ್ರಜ್ ನಿಗಮ್ಗಿಂತ ಮುಂಚೆ ಕಳಿಸ್ತಾರೆ, ಅವರು ಔಟ್ ಆಗ್ತಾರೆ. ಅದಾದ್ಮೇಲಿಂದ ವಿಪ್ರಜ್ ನಿಗಮು ಸ್ಟಬ್ಸು ಒಂದಷ್ಟು ಒಳ್ಳೆ ರನ್ಸ್ನ ಮಾಡ್ತಾರೆ. ಅಷ್ಟೊಂದು ಕನ್ವಿಕ್ಷನ್ ಇತ್ತು ನಿಮ್ಮ ಹತ್ರ ಅಂತ ಹೇಳಿದ್ರೆ ಯಾತಕ್ಕೆ ನೀವು ವಿಪ್ರಜ್ನೇ ಮೇಲ್ಗಡೆ ಕಳಿಸ್ಬಿಟ್ಟು ನಿಮ್ಮ ಒರಿಜಿನಲ್ ಪ್ಲ್ಯಾನ್ ಪ್ರಕಾರ ಅವರು ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಆಡೋ ತನಕ ಕಾಯಬೇಕಾಗಿತ್ತು ನೀವು? ಅಂದರೆ ನಿಮ್ಮ ಥಾಟ್ ಮೇಲೆ ನಿಮಗೆ ಡೌಟ್ ಇತ್ತು ಅಂತ. ಇಲ್ಲಿ ತುಂಬ ಓವರ್ ಥಿಂಕ್ ಮಾಡಿ ತಗಲಾಕೊಂಡ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ನಂಗೆ ಅನ್ಸುತ್ತೆ.